ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಭಿಯಾನದ ಸಲುವಾಗಿ ಬೀದರ್ ಜಿಲ್ಲಾ ಪೊಲೀಸ್ ಹಾಗೂ ಬಸವ ಕಲ್ಯಾಣ ತಾಲೂಕಿನ ನಗರ ವೃತ್ತದ ವತಿಯಿಂದ ಅಂದರೆ ಹುಲ್ಸೂರು ಪೊಲೀಸ್ ಠಾಣೆ, ಬಸವ ಕಲ್ಯಾಣ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ನನ್ನ ನಗರ ಪೊಲೀಸ್ ಠಾಣೆ ವತಿಯಿಂದ ಇವತ್ತು ಈ ಬೈಕ್ ಚಾಲಕರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಅಂತಕೊಂಡೇಳಿ ಇವತ್ತು ನಾವು ಬೈಕ್ ರ್ಯಾಲಿ ಸ್ವತಃ ನಾವೇ ಮಾಡಿದ್ದೇವೆ. ಸೊ ಈ ತರಹ ಬೈಕ್ ರ್ಯಾಲಿ ಮಾಡಿ ನಾವು ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಈ ಮೋಟಾರ್ ಸೈಕಲ್ ಚಲಾವಣೆ ಮಾಡುವುದರಿಂದ ಅಪಘಾತಗಳು ಆಗ್ತಾ ಇದ್ದಾವೆ, ಬಹಳಷ್ಟು ಅಪಘಾತಗಳು. ಅಂದರೆ ನನ್ನ ಪ್ರಕಾರ ಸುಮಾರು 75ರಿಂದ 80% ಅಪಘಾತಗಳು ಮೋಟಾರ್ ಸೈಕಲ್ ಚಲಾವಣೆ ಮಾಡಿ ತಾವು ಹೆಲ್ಮೆಟ್ ಧರಿಸದೇ ಇರುವುದರಿಂದ ಅಪಘಾತಗಳು ಆಗಿ ಬಹಳಷ್ಟು ಜನ ಸಾಯ್ತಾ ಇದ್ದಾರೆ, ಮೃತಪಡ್ತಾ ಇದ್ದಾರೆ. ಸೊ ನಾವು ನಮ್ಮ ಬಸವ ಕಲ್ಯಾಣ ವೃತ್ತದಲ್ಲಿ ಸುಮಾರು 2024ರಲ್ಲಿ 29 ಪ್ರಕರಣಗಳು ದಾಖಲಾಗಿದ್ದು, ಮರಣಾಂತಿಕ ಪ್ರಕರಣಗಳು. ಅದರಲ್ಲಿ ಅತಿ ಹೆಚ್ಚಿಗೆ ಮೋಟಾರ್ ಸೈಕಲ್ ಚಾಲಕರು ಹೆಲ್ಮೆಟ್ ಧರಿಸದೇ ಇರುವುದರಿಂದ ಮೃತಪಟ್ಟಿರುತ್ತಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. Noble Public School, English Medium, Vaswa Kalyan. Sky Sunshine School, step towards better future. Knowledge Park, the Creative School, school for quality and innovative education. करें एक बेहतर कल की शुरुआत आज से. ನಾವು ಎಷ್ಟೇ ಈ ಒಂದು ಅವೇರ್ನೆಸ್ ಮಾಡಿದ್ರೂ ಸಹ ಈ ಚಾಲಕರು ಹೆಲ್ಮೆಟ್ ಧರಿಸಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇಸಿಗೆ ಇದೆ ಸರ್, ನಮಗೆ ಬಿಸಿಲು ತೊಂದರೆ, ನಮಗೆ ಹಾಕೋಲಿಕ್ಕೆ ಆಗಲ್ಲ ಅಂತಾರೆ. ಬಹಳಷ್ಟು ಜನ ಹೆಲ್ಮೆಟ್ ಖರೀದಿ ಮಾಡ್ತಾರೆ, ಪೊಲೀಸರಿಗೆ ಅಂಜಿ ಮನೆಯಲ್ಲಿ ಇಟ್ಟು ಬರ್ತಾರೆ. ಬಹಳಷ್ಟು ಜನ ಹೆಲ್ಮೆಟ್ ತಗೋತಾರೆ, ಮೋಟರ್ ಸೈಕಲ್ ತಮ್ಮ ಎಡಭಾಗದಲ್ಲಿ ಇಟ್ಕೊಂಡು ಧರಿಸದೇ ಹೋಗ್ತಾ ಇರ್ತಾರೆ. ಸೊ ಇದರಿಂದ ಅವರಿಗೆ ಗುರುತಾಗಬೇಕು, ಹೆಲ್ಮೆಟ್ ಎದುರು ಸಲುವಾಗಿ ಹಾಕೋಬೇಕು ಅಂತಕ್ಕಂಥದ್ದು ಜನರಿಗೆ, ಸಾರ್ವಜನಿಕರಿಗೆ ಗುರುತಾಗಬೇಕು. ಇದು ನಮ್ಮ ಸಲುವಾಗಿ ಅಲ್ಲ, ಇದು ಪೊಲೀಸರ ಕೆಲಸ ಅಲ್ಲ. ಅಂದರೆ ಪೊಲೀಸರು ತಮ್ಗೆ ಬೇಕಾಗಿ ಮಾಡ್ತಾ ಇಲ್ಲ, ಇದು ಅವರ ವೈಯಕ್ತಿಕವಾಗಿ ಸಾರ್ವಜನಿಕರಿಗೆ ಅರ್ಥ ಆಗಬೇಕು. ನಮ್ಮ ಸಾವನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತಕ್ಕಂಥದ್ದು. ಅಂದರೆ ಇನ್ನೊಂದು ವಿಷಯ ಇದೆ, ಈ ಹೆಲ್ಮೆಟ್ ಧರಿಸದೇ ಇರ್ತಕ್ಕಂತಹ ಪ್ರಕರಣಗಳಲ್ಲಿ, ಅಪಘಾತ ಆಗಿರ್ತಕ್ಕಂತಹ ಪ್ರಕರಣಗಳಲ್ಲಿ, ಈಗ ತಾವು ಏನಾದರೂ ಸ್ವಲ್ಪ ಫ್ರ್ಯಾಕ್ಚರ್ ಆದರೆ ಕಾಲು ಮುರಿತು ಅಂತಕೊಂಡು ಮನ್ಯಾಗ ಕೊಡ್ಬೋದು, ಕೈ ಫ್ರ್ಯಾಕ್ಚರ್ ಆದರೆ ಕೈ ಮುರಿತು ಅಂತಕೊಂಡು ಹೇಳಿ ಮನ್ಯಾಗ ಕೊಡ್ಬೋದು. ಆದರೆ ಈ ಹೆಡ್ ಇಂಜುರಿ ಇದೆಯಲ್ಲ, ಈ ಹೆಡ್ ಇಂಜುರಿ ಆಗಿಬಿಟ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಸಾರ್ವಜನಿಕರಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ತೇವೆ, ನಮ್ಮೆಲ್ಲ ವೃತ್ತ ಆಫೀಸರ್, ಅಧಿಕಾರಿ, ಸಿಬ್ಬಂದಿಯವರು ಕೂಡಿಕೊಂಡು ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ. ಅಟ್ಲೀಸ್ಟ್ ಅಪಘಾತ ಆಗುತ್ತೆ ಆದರೆ ನಿಮ್ಮ ಪ್ರಾಣಕ್ಕೆ ಕುತ್ತಿಲ್ಲ, ಹೆಲ್ಮೆಟ್ ಧರಿಸುವುದರಿಂದ ಪ್ರಾಣ ಹೋಗುವುದಿಲ್ಲ. ದಯವಿಟ್ಟು ಇದನ್ನು ಮಾಡಿ ಅಂತಕೊಂಡು ನಾವು ಸಾರ್ವಜನಿಕರಲ್ಲಿ ಕೋರಿಕೊಂಡಿದ್ದೇವೆ. ಮತ್ತು ಯಾರು ಹೆಲ್ಮೆಟ್ ಧರಿಸಿದ್ದಾರೆ ಅವರಿಗೆ ನಾವು ಮಾದರಿಯನ್ನಾಗಿ ಒಂದು ಕಮಲದ ಹೂವು ಕೊಟ್ಟು ಅವರಿಗೆ ನಾವು ಇನ್ಸ್ಪಿರೇಷನ್ ಮಾಡ್ತಾ ಇದ್ದೇವೆ, ಗುಲಾಬಿ ಹೂವು ಕೊಟ್ಟು. ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಟ್ರಿಬಲ್ ರೈಡಿಂಗ್ ಮಾಡ್ತಾರೆ, ಆಮೇಲೆ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕ್ತಾರೆ, ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾರೆ. ಇವಾಗ ಏನ್ ಹೇಳ್ತೀವಿ ಸರ್? ನಾವು ಈ ಖಂಡಿತವಾಗಲೂ ತಾವು ಹೇಳಿದ ಕ್ವಶನ್ ಬಹಳ ಚೆನ್ನಾಗಿದೆ. ನಾವು ಎಲ್ಲಾ ಕಾಲೇಜ್ಗಳಿಗೆ, ಶಾಲಾ ಕಾಲೇಜ್ಗಳಿಗೆ ಹೋಗಿ ನಾವು ಹೇಳಿರುವ ಕ್ವಶನ್ಗೆ ಸಂಬಂಧಪಟ್ಟಂಗೆ ಅವೇರ್ನೆಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೇರ್ ಸ್ಟೈಲ್ ಹಾಳಾಗ್ತದೆ ಅಂತಕೊಂಡೇಳಿ ಜೀವಕ್ಕೆ ಕುತ್ತು ತರಬೇಡಿ ಅಂತಕ್ಕಂಥದ್ದು ನಮ್ದು ಇವತ್ತಿನ ಸಂದೇಶ. ಸಣ್ಣ ಪುಟ್ಟ ಬಾಲಕರು ರೈಡಿಂಗ್ ಮಾಡ್ತಾರೆ, ತಂದೆ ತಾಯಿ ಪರ್ಮಿಷನ್ ಇರಲ್ಲ, ಅವರೇ ಬೈಕ್ ತಗೊಂಡು ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಸಣ್ಣ ಪುಟ್ಟ ಬಾಲಕರಿಗೆ ಏನ್ ಹೇಳ್ತೀವಿ ಸರ್? ನಾವು ಇದಕ್ಕೂ ಸಹ ಈ ಒಂದು ತಾವು ಒಳ್ಳೆ ಕ್ವಶನ್ ಕೇಳಿದ್ರಿ. 2023ರಲ್ಲಿ 25 ಪ್ರಕರಣಗಳನ್ನ ನಾವು ಈ ಮೈನರ್ ಬೈಕ್ ರೈಡರ್ ಅಂತಕೊಂಡು ಕೇಸ್ ಮಾಡಿದ್ದೇವೆ. 2024ರಲ್ಲಿ 8ಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲು ಮಾಡಿದ್ದೇವೆ. ಈ ಚಿಕ್ಕ ಮಕ್ಕಳು ಬೈಕ್ ನಡೆಸೋದ್ರಿಂದ ಅವರ ತಂದೆ ತಾಯಿಗಳಿಗೆ, ಯಾರು ಬೈಕ್ ಮಾಲೀಕರಿದ್ದಾರೆ, RC ಓನರ್ ಇದ್ದಾರೆ, ಅವರು ದಂಡ ಕೊಡಬೇಕಾಗುತ್ತೆ. ಅಪಘಾತಗಳಾಗಿ ಏನಾದರೂ ತೊಂದರೆ ಆದರೆ 1 ಪೈಸಾನೂ ಸಹ ಅವ್ರಿಗೆ ಇನ್ಸೂರೆನ್ಸ್ ಕ್ಲೇಮ್ ಆಗೋದಿಲ್ಲ. ಈ ಒಂದು ಸಂದೇಶವನ್ನ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಿತ್ತರ ಮಾಡ್ತೇವೆ.